ಹಿಡಿಯಲಿಲ್ಲ ಅನ್ನ ಬಂದ ಹಿಡಿಯಲಿಲ್ಲ ಓಡಲೆ 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 ಜಯ ಸಿಂಹ ಜಯ ಸಿಂಹ ಜಯ ಸಿಂಹ ₹1,00,000 ಹಣ ಕೊಡುತ್ತೇನೆ ಅಂತ ಹೇಳಿದ ಕಾಲಪ್ನ ಇನ್ನು ಇಷ್ಟೊತ್ತಾದರೂ ಏಕೆ ಬರಲಿಲ್ಲ? ಓ ಹಿರಿಯರು ಹೇಳಿದಂತೆ ಕಾಮಾಗಿನಿಯರಿಗೆ ಕಾಮವೇ ಸ್ವರ್ಗ, ಅದರಂತೆ ಇವಳು ನನ್ನನ್ನೇ ಸ್ವರ್ಗವೆಂಬ ಭಾವಿಸಿದ್ದಾಳೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳುವುದೇ ಈ ದಿನೇಶನ ಹೆಗ್ಗುರಿ. ಹಾಯ್ ಕಲ್ಪನಾ, ಬರ್ಲಿಕ್ಕೆ ಎಷ್ಟೊಂದು ಲೇಟ್ ಮಾಡಿದೀಯಲ್ಲ? ಏನ್ ಮಾಡ್ಲಿ, ಮನೆಯಲ್ಲಿ ತುಂಬಾ ಕೆಲಸ, ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಅದಿರ್ಲಿ, ತಾವು ನನಗೋಸ್ಕರ ಮುಂಚಿತವಾಗಿ ಬಂದು ತುಂಬಾ ಬೇಸರಗೊಂಡಂತೆ ಕಾಣುತ್ತೆ. ಏನು ಹೇಳಲಿ ಕಲ್ಪನಾ, ಒಂದು ಅರ್ಧ ಗಂಟೆ ನಿನ್ನ ಮುಖ ನೋಡದಿದ್ದರೆ ನನ್ನ ಮನಸ್ಸಿಗೆ ಏನೋ ಒಂದು ತರ ಆಗುತ್ತದೆ. ನೀನು ಒಬ್ಬಳು ನನ್ನ ಕಣ್ಣು ಮುಂದಿದ್ದರೆ ಸಾಕು, ಇಡೀ ಪ್ರಪಂಚವೇ ನನ್ನದೆಂಬ ಭಾಸವಾಗುತ್ತದೆ. ಒಂದು ವೇಳೆ ನೀನಿಲ್ಲದಿದ್ದರೆ ನನ್ನ ಮನಸ್ಸಿಗೆ ಏನೋ ಒಂದು ತರ ಆಗುತ್ತದೆ. ಹಾ ನೋಡಿ, ನೀವು ಅಂದು ನನಗೆ ₹1,00,000 ತಂದ್ಕೊಡು ಅಂತ ಕೇಳಿದ್ರಲ್ಲ, ತಗೊಳ್ಳಿ, ನಿಮ್ಗೋಸ್ಕರ 1,00,000 ತಂದಿದ್ದೀನಿ. ಮತ್ತೆ ಬೇಕಿದ್ರೆ ಹೇಳಿ, ತಗೊಂಬಂದ್ ಕೊಡ್ತೀನಿ. ವೆರಿ ಗುಡ್ ಕಲ್ಪನಾ, ವೆರಿ ಗುಡ್. ಕೊಟ್ಟ ಮಾತ ಇಟ್ಟ ಗುರಿ, ಅದು ಎಂದಿಗೂ ನೀನು ತಪ್ಪಲ್ಲ. ಅದು ನನ್ನ ಜೈಮಂದಲ್ಲೇ ಬಂದಿಲ್ಲ. ನೀವು ಹೇಳಿದಾಗ ನಡ್ಕೊಳ್ಳೋದೊಂದೇ ನನ್ನ ಕೆಲಸ. ಸರಿ, ನಾನಿನ್ ಬರ್ಲಾ? ಬರುತ್ತೀಯಾ? ಈ ನಿನ್ನ ಸುಮಧುರ ಕಂಠದಿಂದ ಒಂದು
ಬಾಳ್ ಹೊತ್ತಾಯ್ತು. ನಾನೀಗ ಮನೆಗೆ ಹೋಗ್ಲೆ? ಬರುತ್ತೀಯಾ? ಹಾಗಾದ್ರೆ ನನಗೂ ಫ್ಲೈಟಿನ ಹೊತ್ತಾಯ್ತು, ನಾನು ಹೋಗುತ್ತೀನಿ. ಸರಿ ಸರಿ. ನೀನು ಮಾತ್ರ ಆಗಾಗ ಪತ್ರ ಬರೆಯುತ್ತಿರಬೇಕು. ಅಯ್ಯೋ ಇದನ್ನು ಮಾತ್ರ ಮರೆಯಬಾರದು. ಏಕೆಂದರೆ ಅಯ್ಯೋ, ಸಂದೇಹನೇ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ವಾರದಲ್ಲಿ 3 ಪತ್ರ ಬರ್ದೇ ಬರೀತೀನಿ. ಆದ್ರೆ ನೀವು ಯಾವ ಕಾರಣಕ್ಕೂ ಪತ್ರ ಬರಿಬೇಡಿ. ಅಕಸ್ಮಾತ್ ನಿಮ್ಮ ಪತ್ರ ಏನಾದ್ರೂ ನನ್ನ ಗಂಡನ ಕೈಯಲ್ಲಿ ಸಿಕ್ಕರೆ ದೊಡ್ಡ ಅನಾಹುತನೇ ಆಗುತ್ತೆ. ಪರವಾಗಿಲ್ಲ, ಪರವಾಗಿಲ್ಲ. ನನಗಷ್ಟು ಕೂಡ ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಂಡಿದ್ದೇನು. ಓಕೆ, ಬರುತ್ತೇನೆ. ಸರಿ, ಹೋಗ್ ಬರ್ತೀನಿ. ಟಾಟಾ. ಮಲ್ಲಿಗೆಯೋ